ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ ಇದ್ರೆ 10,000 ರೂಪಾಯಿ ದಂಡ. ಎಸ್ ವೀಕ್ಷಕರೇ, ಇದು ಫಾಸ್ಟ್ ಯುಗ. ಇಲ್ಲಿ ಸ್ಲೋ ಇದ್ದರೆ ಕಷ್ಟ. ಹಾಗೆ ಮೊಬೈಲ್ ಫೋನ್ಗಳು ಬಂದ ಮೇಲೆ ಈ ಜಗತ್ತು ಹೇಗೆ ಬದಲಾಯಿತು ಅಂತ ಸ್ಪೆಷಲ್ ಆಗಿ ಹೇಳಬೇಕಿಲ್ಲ. ಒಂದೇ ಕ್ಷಣದಲ್ಲಿ ಎಂತಹ ಸುದ್ದಿ ಬೇಕಾದರೂ ಇಡೀ ಜಗತ್ತಿಗೆ ಹಬ್ಬುತ್ತೆ. ಅದರಲ್ಲಿ 1% ಮಾತ್ರ ಸತ್ಯ ಸುದ್ದಿಗಳು ಇರುತ್ತವೆ. ಉಳಿದ 99% ಬರೀ ಸುಳ್ಳು ಸುದ್ದಿಗಳಿಂದಲೇ ತುಂಬಿಕೊಂಡಿರುತ್ತೆ. ಆದರೂ ಜನ ಅದನ್ನ ನೋಡಿ ನಂಬುತ್ತಾರೆ. ಹೌದು ವೀಕ್ಷಕರೇ, ಈ ಮಾತು ನಾವು ಏನಕ್ಕೆ ಹೇಳುತ್ತಿದ್ದೀವಿ ಅಂದರೆ, ಈ ಹಿಂದೆ ಕಳೆದ ಕೆಲವು ದಿನಗಳಿಂದ ಸಂದೇಶವೊಂದು ವೈರಲ್ ಆಗುತ್ತಿದ್ದು, ನೀವು ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಗಳನ್ನು ಹೊಂದಿದರೆ ನೀವು 10,000 ರೂಪಾಯಿ ದಂಡವನ್ನ ಕಟ್ಟಬೇಕು ಅನ್ನೋ ಮೆಸೇಜ್ ವೈರಲ್ ಆಗುತ್ತಿದೆ. ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಗಳಿದ್ದರೆ ನಿಯಮಗಳೇನು ಮತ್ತು ಪೆನಾಲ್ಟಿ ನಿಜವಾಗಿಯೂ ಬೀಳುತ್ತಾ, RBI ನಿಯಮ ಏನಿದೆ ಎಂದು ಈ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಮಾಹಿತಿ ತಿಳಿಸಿ ಕೊಡುತ್ತೀವಿ. ವೀಕ್ಷಕರೇ, ವಿಡಿಯೋ ನೋಡೋಕ್ಕೂ ಮುನ್ನ ಇದೇ ರೀತಿ ದಿನಾಲು ಹೊಸ ಮಾಹಿತಿ, ಹೊಸ ಅಪ್ಡೇಟ್, ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ತಿಳಿಯಲು ನಮ್ಮ ಈ ಕನ್ನಡ ಆಲ್ರೌಂಡ್ ಚಾನಲ್ ಅನ್ನು ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಗಂಟೆಯ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ವೈರಲ್ ಸಂದೇಶದ ಹಿಂದಿನ ಸತ್ಯವೇನು ಎಂದು ತಿಳಿದುಕೊಳ್ಳೋದಾದರೆ, ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶವೊಂದು ವೈರಲ್ ಆಗುತ್ತಿದ್ದು, ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ಗಳಲ್ಲಿ ನೀವು ಏನಾದರೂ ಖಾತೆಯನ್ನ ಹೊಂದಿದರೆ ಅಥವಾ ಖಾತೆಯನ್ನ ಇನ್ನು ಮುಂದೆ ಓಪನ್ ಮಾಡುವಂತಿಲ್ಲ ಎಂದು ಇದೆಲ್ಲ ಬರೆಯಲಾಗಿದೆ. ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಗಳಿದ್ದರೆ 10,000 ರೂಪಾಯಿ ದಂಡ ವಿಧಿಸಲಾಗುವುದು ಎಂದು ಈ ಪೋಸ್ಟ್ ನಲ್ಲಿ ಬರೆಯಲಾಗಿದ್ದು, ಈ ಸಂದೇಶವನ್ನ ನೋಡಿದ ಅನೇಕ ಜನರು ಟೆನ್ಷನ್ಗೆ ಒಳಗಾಗಿದ್ದಾರೆ. ಆದರೆ ಇದು ಕೇವಲ ವೈರಲ್ ಸಂದೇಶವಾಗಿದ್ದು ಇದನ್ನು ನಂಬಬೇಡಿ ಎಂದು ಇದೀಗ RBI ಗವರ್ನರ್ ಮನವಿ ಮಾಡಿದ್ದಾರೆ. RBI ಕೊಟ್ಟ ಸ್ಪಷ್ಟನೆ ಏನು ಅಂತ ನೋಡೋದಾದರೆ, RBI ಅಂತಹ ಯಾವುದೇ ಸೂಚನೆಗಳನ್ನ ನೀಡಿಲ್ಲ. ಹಾಗಾಗಿ ಇಂತಹ ಸುಳ್ಳು ಸುದ್ದಿಗಳ ಬಗ್ಗೆ ಎಚ್ಚರದಿಂದ ಇರಿ. ಅಂತಹ ವ್ಯಕ್ತಿಗೆ ನಿಮ್ಮ ಯಾವುದೇ ಮಾಹಿತಿ ನೀಡಬೇಡಿ. ನಿಮ್ಮ ಖಾತೆಯ ಮಾಹಿತಿಗಳಾದ ಮೊಬೈಲ್ ಸಂಖ್ಯೆ, OTP, ಅಕೌಂಟ್ ನಂಬರ್ ಮತ್ತು ATM ಕಾರ್ಡ್ನ ನಂಬರ್, ಪಿನ್, CVV ಹೀಗೆ ಯಾವುದೇ ರೀತಿಯ ಮಾಹಿತಿಗಳನ್ನ ಯಾರೊಂದಿಗೂ ಕೂಡ ಹಂಚಿಕೊಳ್ಳಬೇಡಿ ಎಂದು ಇದೀಗ ಅಧಿಕೃತವಾಗಿ RBI ಸ್ಪಷ್ಟನೆ ನೀಡಿದೆ. ಹೀಗಾಗಿ ಇದು ವೈರಲ್ ಸಂದೇಶವಾಗಿದ್ದು, ನೀವು ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ ಹೊಂದಿದ್ದರೆ ನಿಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ವೀಕ್ಷಕರೇ.